ನೋವಾದ್ರೂ ನಾವು ಇದನ್ ಮಾಡ್ತಿಲ್ಲ ಸ್ವಾಮಿ. ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ? ಹ್ಮ್ ಹ್ಮ್ ಪ್ರತಿ ದಿನ 3 ತಿಂಗಳಿಂದ ರಾಯರ್ ಪೂಜೆ ಮಾಡ್ತಿದೀವಿ ಸ್ವಾಮಿ, ನಮಗೆ ಕಷ್ಟನೇ ಹೋಗ್ತಿಲ್ಲ. ಓಕೆ, ಅದು ಚಿಂತೆ ಮಾಡ್ಬೇಡಿ. ಇವಾಗ ನೋಡಿ, ನೈಟು 1:30 ಆಗಿದೆ ಟೈಮು. ಈ ಟೈಮಲ್ಲೂ ನೀವು ಫೋನ್ ಮಾಡಿದಿರಾ, ಈ ಟೈಮಲ್ಲೂ ನೀವು ರಾಯರ್ನ ನೆನೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಓಕೆನಾ? ನೀವು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ. ಓಕೆನಾ? ಚಿಂತೆ ಮಾಡಬೇಡಿ. ನಿಮ್ಮ ತಮ್ಮ ಆಗ್ಬೇಕಾ, ಏನಾಗ್ಬೇಕಾ ನಿಮ್ಗೆ? ನಮ್ಮ ಸ್ವಂತ ತಮ್ಮ ಸ್ವಂತ ತಮ್ಮನ? ಏನ್ ಹೆಸರು ಅವ್ರದ್ದು? ರಂಗನಾಥ ಸ್ವಾಮಿ. ರಂಗನಾಥ. ಅವರು ರಾಯರ್ ಭಕ್ತರು ಸ್ವಾಮಿ. ಅವರು ದೇವ್ರು ಅಂದ್ರೆ ನಂಬ್ತಿರ್ಲಿಲ್ಲ, ಓಕೆ. ಈಗ ದೇವ್ರು ನಂಬ್ತಿದಾರೆ ಸ್ವಾಮಿ 1 ತಿಂಗಳಿಂದನು. ಚಿಂತೆ ಮಾಡ್ಬೇಡಿ. ಕಷ್ಟದ ಮೇಲೆ ಕಷ್ಟ ಬರ್ತಿದೆ ಸ್ವಾಮಿ. ನಾವು ಯಾರು ನಮ್ಮನ್ನೆಲ್ಲ ಆಡ್ಕೊಂಡಂಗ ಆಗೋಗ್ಬಿಟ್ಟಿದೆ ಸ್ವಾಮಿ. ಎಲ್ಲಾರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಬಂದಿದ್ದೀನಿ ಸ್ವಾಮಿ, ಓಕೆ. 5:30ಗೆ. ನಮ್ಗೆ ನಮ್ಮ ಅಮ್ಮ ಹೇಳ್ತಿರೋದು, ನಾವ್ ಯಾರನ್ನು ನಂಬಿಲ್ಲ, ಇವ್ರನ್ನು ಕಡೆಗೆ ನಂಬಿಡೋಣ, ಏನಾದ್ರು ಮಾಡಂಗಿದ್ರೆ ಮಾಡ್ಲಿ ಅಂತವ್ರಿ ಸ್ವಾಮಿ. ಚಿಂತೆ ಮಾಡ್ಬೇಡಿ, ರಾಯರ್ ಪಾದ ಹಿಡಿದಿದ್ದೀರಾ. ರಂಗನಾಥ್ ಅಲ್ಲ ಅವ್ರ ಹೆಸರು? ಹಾ ಸ್ವಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರೇ, ರಂಗನಾಥ ಅನ್ನೋ ವ್ಯಕ್ತಿಗೆ ಹುಷಾರಿಲ್ಲ ತಂದೆ, ದಯವಿಟ್ಟು ನಿಮ್ಮ ಪಾದವನ್ನು ಹಿಡಿದಿದ್ದಾರೆ. ಅವರು ಏನು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅವ್ರಿಗೆ ಆಶೀರ್ವಾದ ಮಾಡು ತಂದೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ನಾನು ರಾಯರ ಫೋಟೋದ ಮುಂದ್ಗಡೆ ನಿಂತುಕೊಂಡು ರಾಯರ ಹತ್ರ ಕೇಳ್ತಾ ಇದ್ದೀನಿ, ಚಿಂತಿಸಬೇಡಿ, ನಾಳೆ ಬೆಳಗ್ಗೆ ಹುಷಾರಾಗ್ತಾರೆ ಅವರು. ಇವಾಗ ಏನಂತ ಹೇಳ್ತಾ ಇದಾರೆ ಡಾಕ್ಟರು? ಸ್ವಾಮಿ ಏನಿಲ್ಲ, ಇಂಜೆಕ್ಷನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಸ್ವಾಮಿ. ಈಗ ಎಲ್ಲಿ ICU ಇದ್ರಲ್ಲಿ? ಅವ್ರ ತೊಂದ್ರೆ ಇಲ್ಲ ಸ್ವಾಮಿ, ಗಾಡಿ ಓಡಿಸ್ಕೊಂಡೇ ಬಂದ್ವಿ ಇಬ್ರುನ, ತೊಂದ್ರೆ ಏನಿಲ್ಲ ಸ್ವಾಮಿ. ಬಟ್ ರಿಪೋರ್ಟ್ ಅಲ್ಲಿ ಆತರ ತೋರಿಸಿದ್ವಿ, ಈ ತರ ಪೊಸಿಷನ್ ಬೇರೆ ಯಾರಿಗಾನ ಆಗಿದ್ರೆ ಇಮಿಡಿಯೇಟ್ ತೀರೋಗಿರೋರು, ಏನೋ ಆಗಿರೋದು. ಒಂದೆಲ್ಲ ಒಳಗಡೆ ಸಮಸ್ಯೆ ಇಟ್ಕೊಂಡು ಏನ್ ಈ ತರ ಇದ್ದೀರಾ? 25 ವರ್ಷ ಸ್ವಾಮಿ ಅವ್ರಿಗಿನ್ನು. ಅವ್ರು ನೋಡಿದ್ರೆ ಗಾಡಿ ಓಡಿಸ್ಕೊಂಡ್ ಬಂದಿದೀವಿ ಸ್ವಾಮಿ ನಾವು ಬೈಕ್. ಎಲ್ಲಿ ತುಮಕೂರಿಂದ ಬಂದಿರೋದು? ಇವಾಗ ತುಮಕೂರಿಂದ 20 ಕಿಲೋಮೀಟರ್ ನಮ್ಮೂರು ಸ್ವಾಮಿ. ತುಮಕೂರಿಂದ 20 ಕಿಲೋಮೀಟರ್. ಇವಾಗ ತುಮಕೂರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೀರಾ? ಆಗಿದೀವಿ ಸ್ವಾಮಿ. ನಾವು ರಿಪೋರ್ಟ್ ತೋರಿಸ್ಕೊಂಡು ತಿರ್ಗಾ ಮನೆಗೆ ಹೋಗಿ ಮಂತ್ರಾಕ್ಷತೆ ಇಟ್ಟು ಸ್ವಾಮಿ, ತಿರ್ಗಾ ರಿಟರ್ನ್ ಅಡ್ಮಿಟ್ ಆಗ್ಲೇಬೇಕು ಅಂತ ಇವತ್ತು ಗುರುವಾರ ದಿವಸ ಬಂದಿದೀವಿ ಸ್ವಾಮಿ. ಆಯ್ತು, ಚಿಂತಿಸಬೇಡಿ, ರಾಯರ ಪಾದ ಹಿಡಿದಿದ್ರೆ ಅವ್ರಿಗೆ ಏನೂ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿ ನೋಡಿ, ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ, ಚಿಂತೆ ಮಾಡಬೇಡಿ. ನೀವು ಮಂತ್ರಾಕ್ಷತೆಯನ್ನು ಅವರ ತಲೆ ಮೇಲೆ ಒಂದು 4 ಕಾಳು ಹಾಕಿ, ಬಾಯಲ್ಲಿ ಹಾಕುವಂತ ಸಾಧ್ಯತೆ ಇಲ್ಲಾಂದ್ರೆ ಬೇಡ, ಅವ್ರ ತಲೆ ಮೇಲೆ ಹಾಕಿ. ಆ ಮಂತ್ರಾಕ್ಷತೆಯಿಂದನೇ ಅವ್ರು ಕಾಪಾಡ್ತಾರೆ ರಾಯರು. ಸ್ವಾಮಿ ಊರಲ್ಲಿದೆ ಸ್ವಾಮಿ, ಈಗ ಮನೆ ಹತ್ರ ಹೋಗ್ಬೇಕು. ಆಯ್ತು, ಬೆಳಗ್ಗೆನಾದ್ರು ರಾಯರ ಹೆಸರನ್ನು ಹೇಳಿಕೊಂಡು ಅವ್ರ ನೀವು ಒಳಗಡೆ ಹೋಗಕ್ ಆಗತ್ತಾ ಇವಾಗ ನಿಮ್ಗೆ? ಇವಾಗ ಹೋಗ್ಬೋದು ಸ್ವಾಮಿ, ಈಗ ಜಸ್ಟ್ ಹೋಗ್ ಬಂದೆ ಸ್ವಾಮಿ. ಆಯ್ತು, ಅಲ್ಲಿ ಹೋಗಿ ರಾಯರ ಅವರ ತಲೆ ಮೇಲೆ ಕೈ ಇಟ್ಟು ರಾಯರ ಹೆಸರನ್ನು ಹೇಳಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ತಂದೆ, ನಮ್ಮ ತಮ್ಮನಾದಂತ ರಂಗನಾಥ ಅವರಿಗೆ ಅವರ ಬದುಕನ್ನು ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇವೆ ತಂದೆ ಅಂತ ಅವರ ತಲೆ ಮೇಲೆ ಕೈ ಇಟ್ಟನ್ನು ರಾಯರ ಹೆಸರನ್ನು ಹೇಳಿ, ಇವಾಗ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನ ಹೇಳಿ, ಖಂಡಿತ ಹುಷಾರಾಗ್ತಾರೆ. ಏನು ಚಿಂತೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾಳೆ ನನಗೆ ಕರೆ ಮುಖಾಂತರದಲ್ಲಿ ನೀವೇ ನನಗೆ ಫೋನ್ ಮಾಡಿ ತಿಳಿಸ್ತೀರಾ ಸ್ವಾಮಿ. ಚಿಂತೆ ಮಾಡಬೇಡಿ, ರಾಯರಿದ್ದಾರೆ, ಒಳ್ಳೇದಾಗತ್ತೆ. ನೋಡಿ, ನೀವು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ, ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ರಾಯರು ಹೇಳಿದ್ದಾರೆ. ಇದೇ ಮುಖಾಂತರದಲ್ಲಿ ಮೊನ್ನೆ ಒಬ್ರು 11 ಗಂಟೆ ಆಗಿತ್ತು, 11 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಅವ್ರ ತಾಯಿ ಮಲಗಿಲ್ಲ, ಎದೆ ಉರಿ ಅಂತ ಹೇಳ್ತಾ ಇದ್ರು. ಆ ತಾಯಿಗೆ ಏನ್ ಮಾಡ್ಲಿ, ನಮ್ಮ ಮನೇಲಿ ಅಣ್ಣ ಇಲ್ಲ, ಗಂಡ ಇಲ್ಲ, ತಮ್ಮಂದಿರಿಲ್ಲ, ತಂದೆ ಇಲ್ಲ, ನನ್ನ ತಾಯಿನ ನನ್ನ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗೋದು ಆಗ್ತಾ ಇಲ್ಲ ಗುರುಗಳೇ, ಏನ್ ಮಾಡ್ಲಿ ಅಂತ ಕೇಳಿದಾಗ, ಅಮ್ಮ ನೀವು ಮಂತ್ರಾಕ್ಷತೆ ಇದೇನಂತ ಕೇಳಿದಾಗ ಇದೆ ಅಂತ ಹೇಳಿದ್ರು. ಆ ಮಂತ್ರಾಕ್ಷತೆಯನ್ನು ತಗೊಂಡು ನಿಮ್ಮ ತಾಯಿ ಬಾಯಲ್ಲಿ ಹಾಕಿ 4 ಕಾಳು ತಲೆ ಮೇಲೆ ಹಾಕಿ ಅಂತ ಹೇಳಿದೆ. ಬೆಳಗ್ಗೆ ಎದ್ದ ತಕ್ಷಣ 2 ಗಂಟೆವರೆಗೂ ಮಲಗಿಲ್ಲ ಅವರು, ರಾತ್ರಿ ಬೆಳಗ್ಗೆ 8 ಗಂಟೆಗೆ ಎದ್ದಿದ್ದಾರೆ. ಅಷ್ಟು ನೋಡಿ, ರಾಯರ ಮಂತ್ರಾಕ್ಷತೆಯಲ್ಲಿ ಅಷ್ಟೊಂದು ದೊಡ್ಡ ಪವರ್ ಇದೆ. ಅದಕ್ಕೆ ಆ 11 ಗಂಟೆಯಿಂದ 2 ಗಂಟೆವರೆಗೂ ಮಲಗಿಲ್ಲ ಅವರು. ನನಗೆ 2 ಗಂಟೆಗೆ ನಿಮಗೆ ತೊಂದರೆ ಕೊಟ್ಟಿದ್ದು ದಯವಿಟ್ಟು ಕ್ಷಮೆ ಇಲ್ಲ ಅಂದ್ರು. ಇಲ್ಲಮ್ಮ ತಾಯಿ, ನೀವು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ನಾವು ಫೋನ್ ರಿಸೀವ್ ಮಾಡ್ತೀವಿ, ಏನು ಅಂತ ಹೇಳಿದೆ. ಅದೇ ಮುಖಾಂತರ ಹುಷಾರಾದ್ರ ಅವ್ರ ತಾಯಿ. ಓಕೆನಾ? ಅದು ಸಾಧ್ಯವಾದ್ರೆ ಮಂತ್ರಾಕ್ಷತೆನ ಅವ್ರ ತಲೆ ಮೇಲೆ ಹಾಕಿ, ಖಂಡಿತ ಹುಷಾರಾಗ್ತಾರೆ ಸ್ವಾಮಿ. ಇವಾಗಲೇ ಜಸ್ಟ್ ಇವಾಗ ನಾನು ಬೈಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ವಾಮಿ, ಊರಿಗೆ ಮನೆ ಹತ್ರ ಹೋಗಿ
ಹ್ಮ್ ನಾನು ಮಂತ್ರಾಕ್ಷತೆ ತಗೊಂಡು ಹ್ಮ್ ನಾನು ನಮ್ ತಮ್ಮವ್ರ ಹತ್ರ ಅದು ಬಯಲ್ ಹಾಕ್ತೀನಿ ಸ್ವಾಮಿಗೆ ಹೋಗಿ. ಆಯ್ತು, ಬಾಯಲ್ಲಿ ಅದು ಏನಾದ್ರು ಇದ್ರೆ ಬೇಡ, ತಲೆ ಮೇಲೆ ಆದ್ರೂ ಹಾಕಿ. ಒಂದು ಎರಡು ಕಾಳ ಅಷ್ಟೇ ಹಾಕಿ, ಎರಡು ಕಾಳ ಬಾಯಲ್ಲಿ ಹಾಕಿ, ಇನ್ನು ಮಿಕ್ಕಿದ್ದು ತಲೆ ಮೇಲೆ ಹಾಕಿ. ಖಂಡಿತ ಹುಷಾರಾಗ್ತಾರೆ. ನಮ್ ತಮ್ಮ ಹುಷಾರಾಗಿದ್ದಾರೆ ಅಂತ ನೀವೇ ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತೀರಾ ಸ್ವಾಮಿ? ಆ ಸ್ವಾಮಿ. ನೋಡಿ, ಇವಾಗ 1:30 ಆಗಿದೆ ಟೈಮು. ಇಂಥ ಟೈಮಲ್ಲೂ ನೀವು ಮಾಡಿದ್ರಿ ಅಂದ್ರೆ ನಾನು ರಿಸೀವ್ ಮಾಡ್ತೀನಿ. ನೀವು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ. ಭಯ ಪಡಬೇಡಿ. ನಿಮ್ಮ ಜೊತೆ ರಾಯರಿದ್ದಾರೆ, ನನ್ನ ಜೊತೆ ರಾಯರಿದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿ. ನಿಮ್ಮ ತಮ್ಮ ಬೇಗ ಗುಣಮುಖವಾಗಿ ಮನೆಗೆ ಬರ್ತಾರೆ. ಆಯ್ತು ಸ್ವಾಮಿ, ಹಂಗೆ ಮಾಡ್ತೀನಿ ಸ್ವಾಮಿ. ಖಂಡಿತ ಸ್ವಾಮಿ, ಚಿಂತೆ ಮಾಡ್ಬೇಡಿ. ಸ್ವಾಮಿ, ಇಲ್ಲ ಸ್ವಾಮಿ ದಿಕ್ಕು. ಏನ್ ಸ್ವಾಮಿ? ನಮ್ಗೆ ಯಾರು ಇಲ್ಲ ಸ್ವಾಮಿ ದಿಕ್ಕು. ಈಗ ನಮ್ ತಾಯಿಯವರು ಯಾರನ್ನೂ ನಂಬ್ತಿಲ್ಲ ಸ್ವಾಮಿ. ಇದೊಂದು ಲಾಸ್ಟ್ ನೋಡ್ಬಿಡ್ತೀನಿ, ನಮ್ಮಂತ ಒಳ್ಳೆಯವ್ರಿಗೆ ಈ ತರ ಯಾಕೆ ಕಷ್ಟ ಬರ್ತಿದೆ ಅಂತ ಅಂತವ್ರಿಗೆ. ಇರ್ಲಿ ಬೇಡ. ಮನುಷ್ಯರ ಪಾದ ಹಿಡಿದಿಲ್ಲ, ನೀವು ರಾಯರ ಪಾದ ಹಿಡಿದಿದ್ದೀರಾ. ಇನ್ನು ಮುಂದೆ ಹುಷಾರಾಗತ್ತೆ, ಗುಣಮುಖವಾಗ್ತೀರಾ. ನಿಮ್ಮ ತಮ್ಮ ಬರುತ್ತಾರೆ, ಅದ್ಭುತವಾಗಿ ಮಾತಾಡ್ತಾರೆ. ಮತ್ತೆ ಅವ್ರನ್ನ ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗ್ತೀರಾ, ರಾಯರ ಮಠಕ್ಕೆ. ಏನೂ ಆಗೋದಿಲ್ಲ, ಭಯ ಪಡಬೇಡಿ. ನಾಳೆ ನೀವು ನನಗೆ ಕರೆ ಮಾಡ್ತೀರಾ. ನಾಳೆ ನನಗೆ ಕರೆ ಮಾಡಿ ತಿಳಿಸಿ, ನಾನೇ ನಿಮ್ಗೆ ಕರೆ ಮಾಡ್ತೀನಿ. ಓಕೆನಾ? ಸರಿ ಸ್ವಾಮಿ, ಆಯ್ತು, ಒಳ್ಳೇದಾಗ್ಲಿ ಸ್ವಾಮಿ. ಚಿಂತೆ ಮಾಡ್ಬೇಡಿ. ಏನಾದ್ರೂ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ, ಏನೂ ಆಗೋದಿಲ್ಲ. ಸ್ವಾಮಿ, ಊಟ ಮಾಡಿ ಮತ್ತೆ ನಿಮ್ಮ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸ್ವಾಮಿ. ಸರಿ ಸ್ವಾಮಿ, ಫೋನ್ ಮಾಡಿ, ಏನೇ ಇದ್ರು ಫೋನ್ ಮಾಡಿ ನನಗೆ. ಸರಿ ಸ್ವಾಮಿ, ಆಯ್ತು. ಆಯ್ತು, ರಾಯರ ಹೆಸರನ್ನು ಹೇಳಿ. ಶುಭವಾಗಲಿ. ರಾಯರಿದ್ದಾರೆ. ಹಲೋ. ಸ್ವಾಮಿ, ಹೇಳಿ ಸ್ವಾಮಿ. ನಮಸ್ಕಾರ ಸ್ವಾಮಿ. ನಮಸ್ತೆ ಸ್ವಾಮಿ. ಹೇಳಿ ಸ್ವಾಮಿ. ಸ್ವಾಮಿ, ಲಾಸ್ಟ್ ಟೈಮು ನಮ್ ಬ್ರದರ್ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ನಲ್ಲ ಸ್ವಾಮಿ, ಲಾಸ್ಟ್ 7 days ಬ್ಯಾಕ್. ಲಾಸ್ಟ್ 7 days ಬ್ಯಾಕು ಸ್ವಾಮಿ, ಅದು ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಫೋನ್ ಮಾಡಿದ್ನಲ್ಲ ಸ್ವಾಮಿ. ಹೌದು ಸ್ವಾಮಿ, ಅದು ನೀವ್ ಹೇಳಿದ್ರಿ ಎದುರ್ಕೊಳಕ್ ಹೋಗ್ಬೇಡಿ, ರಾಯರಿದ್ದಾರೆ ಅಂತ ಹೇಳ್ಬಿಟ್ಟು ಮಂತ್ರಾಕ್ಷತೆ ಹಾಕಿ ಅಂತ ಹೇಳಿದ್ರಿ ಸ್ವಾಮಿ. ಅದನ್ನ ನಾನು ಹೋಗ್ಬಿಟ್ಟು ಮಂತ್ರಾಕ್ಷತೆ ತಗೊಂಡು ಬಂದು. ಏನಾಗಿತ್ತು? ರಾತ್ರಿ 2 ಗಂಟೆಗೆ ನೀವು ನನಗೆ ಕರೆ ಮಾಡಿದ್ರಲ್ವಾ? ಸ್ವಾಮಿ, ನಾನು 12:30 1 ಗಂಟೆ ಸುಮಾರಲ್ಲಿ ಫೋನ್ ಮಾಡಿದ್ದೆ. ಹೌದು, 12:30 ಎಷ್ಟೋ ಆಗಿತ್ತು ಆ ಟೈಮಲ್ಲಿ. 2 ಗಂಟೆ ಆಗಿತ್ತು ಅನ್ಸುತ್ತೆ ಮೇ ಬಿ. ಅವತ್ತು ನಾನು ಮಲಗಿದ್ದೆ. ಮತ್ತೆ ರಿಟರ್ನ್ ಅವತ್ತು ರೆಕಾರ್ಡ್ ಆಗಿದೆ, ನೀವು ಮಾತಾಡಿದ್ದು ರೆಕಾರ್ಡ್ ಆಗಿದೆ. 1:30 ಆಗಿರ್ಬೇಕು ಸ್ವಾಮಿ. ಟೈಮಿಂಗ್ಸ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಓಕೆ. ಅದೇ ಅವತ್ತು ತುಂಬಾ ಹತ್ಕೊಂಡು ಫೋನ್ ಮಾಡಿದ್ರಿ ನೀವು. ಏನೋ ಆಗಿದೆ, ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರಿ. ಸ್ವಾಮಿ, ನಾವು ಡೈಲಿ ಯಾವಾಗ್ಲೂ ಪೂಜೆ ಮಾಡ್ತಾನೆ ಇದೀವಿ ಸ್ವಾಮಿ. ರಾಯರು ಯಾಕೆ ಅನುಗ್ರಹ ಮಾಡ್ತಿಲ್ಲ ಅಂತ ನಿಮಗೆ ಫೋನ್ ಮಾಡಿದ್ದೆ ಸ್ವಾಮಿ. ಹೌದು, ನೀವ್ ಹೇಳಿದ್ರಿ ಚಿಂತೆ ಮಾಡ್ಬೇಡಿ, ರಾಯರಿದ್ದಾರೆ. ಹೌದು. ನಿಮ್ಗೇನು ತಮ್ಮವ್ರಿಗೇನು ಆಗಲ್ಲ, ಬೆಳಿಗ್ಗೆನೆ ಹುಷಾರಾಗ್ತಾರೆ, ಆರಾಮಾಗ್ತಾರೆ ಅಂತ ಹೇಳಿದ್ರಿ ಸ್ವಾಮಿ ನೀವು. ಹೌದು. ಆ ಟೈಮಲ್ಲಿ ಸ್ವಾಮಿ ನಾನು ಮಂತ್ರಾಕ್ಷತೆ ಇದ್ರೆ ಕೊಡಿ ಅಂತ ಹೇಳಿದ್ರಿ, ಬಾಯಲ್ಲಿ ಹಾಕಿ ಅಂತ. ಹೌದು, ರಾಯರ ಹೆಸರನ್ನು ಹೇಳಿಕೊಂಡು ಮಂತ್ರಾಕ್ಷತೆಯನ್ನು ಹಾಕಿ ಹೇಳಿದ್ರೆ ಡಾಕ್ಟರ್ ತುಂಬಾ ಇದು ಸೀರಿಯಸ್ ಆಗಿದೆ ಅಂತ ಹೇಳಿದ್ರಿ. ಆಮೇಲೆ ಬ್ಲಡ್ ಎಲ್ಲ ಕ್ಲಾತ್ ಆಗಿದೆ ಅಂತ ಹೇಳಿದ್ರು ಸ್ವಾಮಿ. ಹೌದು, ಯಾಕಂದ್ರೆ ಏನೋ ಆಗಿದೆ, ತುಂಬಾ ಹಿಂಸೆ ಆಗ್ತಾ ಇದೆ ಅಂತ ಹತ್ಕೊಂಡು ಫೋನ್ ಮಾಡಿದ್ರೆ. ಯಾಕಂದ್ರೆ ಆ ರೆಕಾರ್ಡ್ ಇದೆ ನನ್ನ ಹತ್ರ, ಆದ್ರೆ ಬಟ್ ಅಪ್ಲೋಡ್ ಮಾಡಿಲ್ಲ. ನಿಮ್ಮನ್ನ ಕೇಳ್ಕೊಂಡು ಅಪ್ಲೋಡ್ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೆ. ಆದ್ರೆ ಬೆಳಗ್ಗೆ ನಾನು ನಿಮ್ಗೆ ರಿಟರ್ನ್ ಕರೆ ಮಾಡಿದೆ, ಮತ್ತೆ ನಂಬರ್ ಎಲ್ಲೂ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನಿಮ್ ನಂಬರು. ಮತ್ತೆ ಇವತ್ತು ಕರೆ ಮಾಡಿದೆ. 10:30ಗೆ ಫೋನ್ ಮಾಡಿದ್ರಿ ಸ್ವಾಮಿ. ತಿರ್ಗಾ ರಿಟರ್ನ್ ನಾನು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬರ್ತಿತ್ತು ಸ್ವಾಮಿ. ಇರ್ಲಿ. ಆ ಮಂತ್ರಾಕ್ಷತೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಇವಾಗ ಹೇಗಿದ್ದಾರೆ ನಿಮ್ಮ ಬ್ರದರು? ಸ್ವಾಮಿ ಆರಾಮಾಗಿದ್ದಾರೆ ಸ್ವಾಮಿ, ತೊಂದರೆ ಏನಿಲ್ಲ. ಒಂದು 2 days ಅಲ್ಲೇ ಅವರು ಬ್ಲಡ್ ಅವ್ರೇನು ಮೆಡಿಸಿನ್ ಕೊಡ್ತಿದ್ದಾರೆ ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡಿ ಸ್ವಾಮಿ ಆರಾಮಾಗಿದ್ದಾರೆ ಸ್ವಾಮಿ, ತೊಂದರೆ ಏನಿಲ್ಲ. ಇಲ್ಲ ಗ್ಯಾರಂಟಿ ಕೊಟ್ಟಿಲ್ಲ ಅಂತಾನ ಏನೋ ಹೇಳಿದ್ರಿ ನೀವು. ಅಂದ್ರೆ ಬ್ಲಡ್ ಎಲ್ಲ ಕ್ಲಾಟ್ ಆಗ್ಬಿಟ್ಟಿದೆ, ಅದು ಮೆಡಿಸಿನ್ ನಿಧಾನವಾಗಿ ಕೊಡ್ಬೇಕು. ಇನ್ ಕೇಸ್ ಏನಾದ್ರು ಜಾಸ್ತಿ ಬ್ಲಡ್ ಕ್ಲಾಟ್ ಆಗಿರೋದು ಹೊಡ್ಕೊಂಡ್ರೆ ನಾಳೆ ದಿನ ಬ್ರೈನ್ಗೆ ಏನಾದ್ರು ಡ್ಯಾಮೇಜ್ ಆದ್ರೆ ನಾವೇನು ಗ್ಯಾರಂಟಿ ಹೇಳಕ್ಕಾಗಲ್ಲ ಅಂತ ಹೇಳಿದ್ರು ಸ್ವಾಮಿ. ಓಕೆ. ಆ ಟೈಮಲ್ಲಿ ನಿಮಗೆ ಫೋನ್ ಮಾಡಿದ್ದೆ ಸ್ವಾಮಿ ನಾನು 12:30ಗೆ. ಹೌದು, ನೈಟ್ ಟೈಮಲ್ಲಿ ಫೋನ್ ಮಾಡಿದ್ರಿ. ಆದ್ರೆ ನಾನು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಸ್ವೀಕರಿಸ್ಕೊಂತೀನಿ, ಚಿಂತಿಸಬೇಡಿ. ಯಾಕಂದ್ರೆ ನೀವು ರಾಯರ ಪಾದವನ್ನು ಹಿಡಿದಿದ್ದೀರಾ, ಮನುಷ್ಯರ ಪಾದ ಹಿಡಿದಿಲ್ಲ ನೀವು. ಸ್ವಾಮಿ, ಅದಕ್ಕೆ ಖಂಡಿತ ಚಿಂತಿಸಬೇಡಿ, ಒಳ್ಳೇದಾಗುತ್ತೆ. ನಮ್ಮ ಜೊತೆ ರಾಯರಿದ್ದಾರೆ ಅಂತ ಹೇಳಿದ್ರೆ ಸಾಕು, ನಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳೆಲ್ಲ ಸುಟ್ಟು ಭಸ್ಮವಾಗುತ್ತೆ ಸ್ವಾಮಿ. ಕರೆಕ್ಟ್ ಸ್ವಾಮಿ. ಅದಕ್ಕೆ ತುಂಬಾ ಖುಷಿ ಆಯ್ತು. ಇವಾಗ ಪರವಾಗಿಲ್ವಾ, ಹುಷಾರಾಗಿದಾರಲ್ವಾ ನಿಮ್ಮ ತಮ್ಮ? ಹುಷಾರಾಗಿದ್ದಾರೆ ಸ್ವಾಮಿ. ವಿತಿನ್ 2 ದಿನದೊಳಗಡೆ ಡಾಕ್ಟ್ರು ICU ಇಂದ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಸ್ವಾಮಿ. ಬ್ಲಡ್ ಕ್ಲಾಟ್ ದಿನೇ ಕಡಿಮೆ ಆಗ್ತಾ ಬಂತು ಸ್ವಾಮಿ. ಅದು ಆಪರೇಷನ್ ಏನ್ ಬೇಡ, ಬರೀ ಟ್ರೀಟ್ಮೆಂಟ್ ಅಲ್ಲೇ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಸ್ವಾಮಿ. ಓಕೆ. ಆಪರೇಷನ್ ಮಾಡ್ಬೇಕು ಅಂತಾನು ಹೇಳಿದ್ರಾ?
ಸ್ವಾಮಿ ಆಪರೇಷನ್ ಏನ್ ಬೇಡ, ಇದಕ್ಕೆ ಅವಶ್ಯಕತೆ ಬ್ಲಡ್ ಅಲ್ಲಿ ಕ್ಲಾಟ್ ಆಗಿರೋದು, ಅದಕ್ಕೋಸ್ಕರ ಆಪರೇಷನ್ ಏನ್ ಬೇಡ ಅಂತ ಹೇಳಿದ್ರು ಸ್ವಾಮಿ ಫಸ್ಟೇನಾ. ಮುಂಚೆನೆ ಬೇಡ ಅಂತ ಹೇಳಿದ್ರು. ಹಾ ಸ್ವಾಮಿ, ಮೆಡಿಸಿನ್ ಏನಿರುತ್ತೆ ಮೆಡಿಸಿನ್ ನಲ್ಲೇ ನಾನು ಕರಗಿಸ್ತೀನಿ ಅಂತ ಹೇಳಿದ್ರು ಸ್ವಾಮಿ. ಓಕೆ. ಬ್ಲಡ್ ಕ್ಲಾಟ್ ಆಗಿರೋದೆಲ್ಲ ನೀಟಾಗಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು ಸ್ವಾಮಿ. ಅದಕ್ಕೋಸ್ಕರ ಸ್ವಾಮಿ ಅಷ್ಟೊಂದು ನೀವ್ ಹೇಳಿದ್ದಾದ್ಮೇಲೆ ನಾನು ಯಾವ ತರ ಪೂಜೆ ಮಾಡಿದೆ ಅದರಿಂದ ನಮ್ಗೆ ಬಹಳ ಒಳ್ಳೇದಾಯ್ತು ಸ್ವಾಮಿ. ಓಕೆ, ನಾನು ಹೇಳ್ಕೊಟ್ಟಂತ ಪೂಜೆದಿಂದ ನಿಮ್ಗೆ ಒಳ್ಳೇದಾಗಿದೆ ಅಂತ ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ. ಇನ್ನೂ ಹೆಚ್ಚಿನ ರೀತಿಯಾಗಿ ರಾಯರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತೆಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ. ಒಳ್ಳೇದಾಗ್ಲಿ, ರಾಯರಿಗೆ ಒಳ್ಳೇದಾಯ್ತು ಅಂತೇಳಿ ರಾಯರಿಗೆ ಪೂಜೆ ಮಾಡುವುದು ಬಿಡಬೇಡಿ. ಅವತ್ತು IC ರೂಮ್ ಅಲ್ಲಿ ನಿಮ್ಮ ಬ್ರದರು ಅಷ್ಟು ಒಂದು ಸೌಟು ಸಾವಿನ ಬಗ್ಗೆ ಹೋರಾಡ್ತಾ ಇದ್ರು. ಅವತ್ತು ನನಗೆ ಅಂದ್ರೆ ಮಿಡ್ ನೈಟ್ ಕರೆ ಮಾಡಿ ನನ್ನ ತಮ್ಮನಿಗೆ ಈ ತರದಲ್ಲಿ ಆಗಿದೆ ಅಂತ ಹೇಳಿ ತುಂಬಾ ನೀವು ನೊಂದುಕೊಂಡು ನನಗೆ ಕರೆ ಮಾಡಿದ್ರಿ. ಅದಕ್ಕೆ ಅವತ್ತು ರಿಸೀವ್ ಮಾಡಿ, ಚಿಂತಿಸಬೇಡಿ, ರಾಯರಿದ್ದಾರೆ, ಈ ತರದಲ್ಲಿ ಪೂಜೆಯನ್ನು ಮಾಡಿ ನೀವು 9 ವಾರ ವ್ರತವನ್ನು ಮಾಡಿ ಅದೇ ಮುಖಾಂತರದಲ್ಲಿ ಮಂತ್ರಾಕ್ಷತೆಯನ್ನು ನಿಮ್ಮ ತಮ್ಮವರ ತಲೆ ಮೇಲೆ ಒಂದು 4 ಕಾಳು ಬಾಯಿಲ್ ಹಾಕಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಮ ತಮ್ಮವ್ರಿಗೆ ಏನೂ ಆಗುದಿಲ್ಲ ಅಂತ ಹೇಳಿದೆ. ಅದೇ ಮುಖಾಂತರದಲ್ಲಿ ಹುಷಾರಾಗಿ ಬಂದಿದ್ದಾರೆ ಅಂತ ನೀವು ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ. ಒಳ್ಳೇದಾಗ್ಲಿ, ರಾಯರಿಗೆ ಪೂಜೆ ಮಾಡಿ ಸ್ವಾಮಿ ನೀವು. ಮತ್ತೆ ಇನ್ನೂ ಹೆಚ್ಚಿನ ರೀತಿಯಾಗಿ ಏನ್ ಕೇಳ್ಕೊಂಡಿದ್ರೆ ಅದೆಲ್ಲದಕ್ಕೂ ಅನುಗ್ರಹ ಅತಿ ಶೀಘ್ರದಲ್ಲೇ ಇನ್ನೂ ಅನುಗ್ರಹ ಆಗುತ್ತೀರಾ ಸ್ವಾಮಿ. ಅದಕ್ಕೆ ಚಿಂತೆ ಮಾಡಬೇಡಿ. ಯಾವ ಊರು ನಿಮ್ದು ಸ್ವಾಮಿ? ಸ್ವಾಮಿ ನಮ್ದು ತುಮಕೂರು ಹತ್ರ ಹೊಸ ನರಸಾಪುರ ಸ್ವಾಮಿ. ತುಮಕೂರು ಹತ್ರ ವಸಂತ ನರಸಾಪುರ ಸ್ವಾಮಿ, ಶಿರಾ ರೋಡ್ ಸ್ವಾಮಿ. ಓಹೋ, ತುಮಕೂರು ತುಮಕೂರು ಶಿರಾದ ಹತ್ರ ಬರುತ್ತೆ ಸ್ವಾಮಿ. ಓಕೆ ಓಕೆ, ಒಳ್ಳೇದಾಗ್ಲಿ. ಶಿರಾ ರೋಡ್ ಅಲ್ಲಿ ಬರುತ್ತೆ ಸ್ವಾಮಿ. ಓಕೆ, ಒಳ್ಳೇದಾಗ್ಲಿ. ತಮ್ಮ ಹೆಸರು ಸ್ವಾಮಿ? ಸ್ವಾಮಿ ರಾಜೇಶ್ ಅಂತ ಸ್ವಾಮಿ. ಓಕೆ ಓಕೆ, ಶುಭವಾಗ್ಲಿ. ಚಿಂತೆ ಮಾಡಬೇಡಿ. ಪೂಜೆಯನ್ನು ಮಾಡಿ ಅದೇ ಸಾಧ್ಯವಾದ್ರೆ ಒಂದ್ಸಲ ಮಂತ್ರಾಲಯಕ್ಕೂ ಹೋಗಿ ಬನ್ನಿ. ಒಂದ್ಸಲ ಅನ್ನೋದು ನಿಮ್ಮ ಮನೆ, ಅದು ನಿಮ್ಮ ಮನೆ, ಅಲ್ಲಿ ಹೋಗು ಅಂತ ಹೇಳೋರು ಯಾರು ಇಲ್ಲ ನಿಮಗೆ. ಕರೆಕ್ಟ್ ಸ್ವಾಮಿ. ನೀವ್ ಯಾವತ್ತಾದ್ರೂ ಹೋಗ್ಬೋದು, ಎಷ್ಟು ದಿನ ಆದ್ರೂ ಇರ್ಬೋದು, ಯಾರು ಹೋಗು ಅಂತ ಹೇಳೋರು ಯಾರು ಇಲ್ಲ. ಒಂದ್ಸಲ ಹೋಗಿ ಬನ್ನಿ, ಖಂಡಿತ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗತ್ತೆ. ರಾಯರನ್ನ ನಂಬಿ ಪೂಜೆ ಮಾಡಿ, ನಂಬಿ ಕೆಟ್ಟವರು ಯಾರು ಇಲ್ಲ.